ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮದು ಇವತ್ತಿನ ಪ್ರಯಾಣ ಬಂದುಬಿಟ್ಟು ಇಲ್ಲೇ ಹೀಗೆ ಸಂಡೇ ಸುಮ್ಮನೆ ಮನೇಲಿದ್ದು ಬೇಜಾರಾಯ್ತು ಅಂತೇಳಿ ಬಿಸಿಲು ಬಂದಿತ್ತು, ಮಳೆ ಎಲ್ಲ ನಿಂತು. ಹಾಗಾಗಿ ವಾಕ್ ಹೋಗುವ ಹಾಗೆ ಒಂದು ಹೊಳೆ ಎಲ್ಲ ನೋಡ್ಕೊಬರೋಣ ಅಂತ ಹೊರಟಿದ್ದು. ಇಲ್ಲೇ ಅರಿಶಿನಮಕ್ಕಿ ಹತ್ರ ಒಂದು ಸುದೇಗಂಡಿ ಅಂತ ಒಂದು ಸೇತುವೆ ಇದೆ. ಅಲ್ಲಿ ಹೊಳೆ ಎಲ್ಲ ಫುಲ್ ತುಂಬಿತ್ತು ಅಂತ ಹೇಳಿದರು ಮಳೆ ಬಂದು. ಹಾಗಾಗಿ ನೋಡ್ಕೊಬರೋಣ ಅಂತೇಳಿ ನಾನು, ನಮ್ಮ ಹಸ್ಬೆಂಡ್, ನಮ್ಮ ಮಕ್ಕಳೆಲ್ಲ ಹೊರಟ್ವಿ. ಹಾಗೆ ಹೋಗ್ತಾ ಹಾಡೆಲ್ಲ ಹಾಕ್ಕೊಂಡು ಹಾಗೆ ಹೊರಟ್ವಿ. ನೋಡಿ ಈ ಕಡೆ ಫುಲ್ಲು ವೆದರ್ ಹೇಗಿದೆ ಅಂತ. ಬಿಸಿಲು ಬರ್ತಾ ಇದೆ. ಅದು ಸಂಜೆ ನಾವು 5 ಗಂಟೆ ಮೇಲೆ ಹೊರಟಿದ್ದು. ಈ ಕಡೆ ಎಲ್ಲ ಫುಲ್ಲು ಕಾಡು, ರೋಡ್ ಸೈಡ್ ಏನು ಮನೆಗಳೇನು ಇರೋದಿಲ್ಲ, ಫುಲ್ಲು ಕಾಡು. ನೋಡಿ ಯಾವ ಥರ ಇದೆ ಅಂತ. ಫುಲ್ಲು ಸುತ್ತ ಎಲ್ಲ ಕಾಡು, ಎಲ್ಲೋ ಒಂದೊಂದು ಮನೆ ಮಧ್ಯದಲ್ಲಿ ಸಿಗುತ್ತೆ. ಸಂಡೇ ಹಾಗೆ ಮನೇಲಿದ್ದು ಬೋರ್ ಆಯ್ತಂತ ಹೊರಟ್ವಿ ಅಂತ. ನೋಡಿ ಅಂತೂ ಬಂದೇ ಬಿಡ್ತು. ನೋಡಿ ನನ್ನ ಮಕ್ಕಳಿಬ್ಬರು ನಡ್ಕೊಂಬರ್ತಾಯಿದ್ದಾರೆ, ಅಣ್ಣನ ತಮ್ಮನಿಗೆ ಇಬ್ಬರು ನಡ್ಕೊಂಬರ್ತಾ ಇದ್ದಾರೆ. ನನ್ನ ಮಗ ಹಾಯ್ ಅಮ್ಮ ಅಂತ ಹೇಳ್ತಿದ್ದಾನೆ. ಹಾಯ್ ಮಾಡೋ ಅಂದಿದ್ದಕ್ಕೆ ಹಾಯ್ ಅಂತ ಹೇಳ್ತಿದ್ದಾನೆ. ಹಾಗೆ ಎಲ್ಲರೂ ಹೊರಟ್ವಿ. ಇನ್ನೇನು ಬಂದೇ ಬಿಡ್ತು ಹೊಳೆ. ಸ್ವಲ್ಪ ದೂರ ಅಲ್ಲಿಗೆ ಹೋಗ್ಬೋದಿತ್ತು ಗಾಡಿ, ಬಟ್ ಅಲ್ಲೆಲ್ಲ ಹೊಳೆ ಹತ್ರ ಟರ್ನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಮೇಲೇ ಗಾಡಿ ಪಾರ್ಕ್ ಮಾಡಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಎಲ್ಲ ತೆಂಗಿನ ತೋಟ ಎಲ್ಲ ಹೇಗೆ ಕಾಣಿಸ್ತಿದೆ, ತೆಂಗಿನಲ್ಲ ಸಾರಿ ಅಡಿಕೆ ತೋಟ ಎಲ್ಲ ಕಾಣಿಸ್ತಾ ಇದೆ ಅಲ್ಲಿ ಯಾರ್ದು. ಇನ್ನೇನು ನಿಯರ್ ಬಂದೇ ಬಿಡ್ತು ಸೇತುವೆ. ನೋಡಿ ಅಂತೂ ಸೇತುವೆ ಬಂದುಬಿಡ್ತು. ವೆದರ್ ಮಾತ್ರ ತುಂಬ ಸಖತ್ತಾಗಿತ್ತು ನೋಡಲಿಕ್ಕೆ. ನನ್ನ ಮಗ ನಾನು ಹೋಗ್ತೀನಿ ಬಿಡಿ ಅಮ್ಮ ಅಂತ ಕೈ ಹಿಡ್ಕೊಂಡು, ನಾನು ಬೇಡ ಹೋಗ್ಬೇಡ ಒಬ್ಬನೇ ಅಂಥೇಳಿ ಕೈ ಹಿಡ್ಕೊಂಡು ಎಳಿತಾ ಇದ್ದೀನಿ. ನೋಡಿ ಎಷ್ಟು ಸೂಪರಾಗಿದೆ ವೆದರ್. ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಾವಿರೋ ಟೌನಲ್ಲಿ, ಬಟ್ ಸ್ವಲ್ಪ ದೂರ ಬಂದರೆ ಹಳ್ಳಿ. ಹಾಗಾಗಿ ನೋಡ್ಕೊಬರೋಣ ಅಂತ ಬಂದೀವಿ. ಅಲ್ಲಿ ಸೇತುವೆ ಚಿಕ್ಕದಾಗಿದ್ದರಿಂದ ಪದೇ ಪದೇ ಗಾಡಿಗಳು ಆ ಕಡೆ ಈ ಕಡೆ ಬರ್ತಾಯಿದ್ರು. ಅಲ್ಲಿ ನೋಡಲಿಕ್ಕೆ ಸರಿ ಆಗ್ತಿರಲಿಲ್ಲ ನಿಂತ್ಕೊಂಡು. ನೋಡಿ ಎಷ್ಟು ಚೆಂದ ಇದೆ ಅಂತ ವೆದರ್. ಸೂಪರ್ ಸೀನ್. ಯಾರಾದರೂ ಈ ಕಡೆ ಇದ್ದರೆ ಹೇಳ್ಬೋದು, ಕಮೆಂಟ್ ಮಾಡಿ ಹೇಳಿ ನೋಡೋಣ ಹೇಗಿತ್ತು ವೆದರು ಅಂತ. ನೋಡಿ ಎಷ್ಟು ಚೆಂದ ಇದೆ ಸೀನರಿ ಎಲ್ಲ. ಸುತ್ತ ಒಳ್ಳೆ ಪ್ರಕೃತಿ, ಮಧ್ಯೆ ಎಲ್ಲ ಸೇತುವೆ, ಹೊಳೆ, ನೀರು ಈ ರೀತಿ ಹರಿತಾ ಇದೆ. ತುಂಬ ಚೆನ್ನಾಗಿತ್ತು ವೆದರು. ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಎಲ್ಲ ನೋಡಿಕೊಂಡು ಓಡೋಣ ಅಂತ ಓಡ್ತಾ ಇದ್ವಿ. ಆದರೆ ಆ ಕಡೆ ಈ ಕಡೆ ಗಾಡಿಗಳು ತುಂಬ ಬರ್ತಾಯಿತ್ತು. ನೋಡಿ ಎಷ್ಟು ಚೆಂದ ಇದೆ ಅಂತ. ಫ್ರೆಶ್ ಆಗಿದೆ ನೀರು. ಮಳೆ ತುಂಬ ಹೊತ್ತು ನಿಂತಿರೋದ್ರಿಂದ ನೀರೆಲ್ಲ ತುಂಬ ಫ್ರೆಶ್ ಆಗಿತ್ತು. ಆ ರೀತಿಯಿಂದ ಮಣ್ಣೇನೂ ಇರಲಿಲ್ಲ. ನೋಡಿ ನನ್ನ ಮಗ ಡ್ಯಾನ್ಸ್. ನನ್ನ ಮಗ ಚಿಕ್ಕನ, ಅಪ್ಪ ಎತ್ಕೊಳ್ಳಿ ಅಂತ ಅಲ್ಲಿಂದ ಹೋಗೋಣ ಅಂಥೇಳಿ ಸ್ವಲ್ಪ ಹೊತ್ತಿದ್ದು ಹೊರಟ್ವಿ ಎಲ್ಲರೂ. ಬಿಸಿಲು ಹಾಗೆ ಮುಖ ಕೊಡಿತಾ ಇತ್ತು ನೋಡಿ. ಬಿಸಿಲು ಅಂದರೆ ಹಾಗೆ ಮುಖ ಕೊಡಿತಾ ಇತ್ತು. ವೆದರ್ ಮಾತ್ರ ತುಂಬ ಸೂಪರಾಗಿತ್ತು. ಹಾಗೆ ಒಂದು ಸ್ವಲ್ಪ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಎಲ್ಲರೂ ಹಾಗೆ ಒಂದು ಕೊನೆಯದಾಗಿ ಒಂದು ಸೆಲ್ಫಿ ತಗೊಂಡು ಹೊರಡೋಣ ಅಂತ ಹಾಗೆ ಹೊರಟ್ವಿ. ನೋಡಿ ಹೇಗಿದೆ ನೀರು. ಅಲ್ಲಿಂದ ನನ್ನ ಮಗ ನೇತ್ರಾವತಿ ಹೊಳೆ ಹತ್ರ ನೋಡಿಲ್ಲ ಅಂತ ಹೇಳಿದೆ. ಹಾಗಾಗಿ ನೇತ್ರಾವತಿ ಹೊಳೆ ಹತ್ರ ಹೋಗೋಣ ಅಂತ ಹೋದ್ವಿ. ಅಲ್ಲೆಲ್ಲ ತುಂಬ ಜನ ಎಲ್ಲ ಬಂದಿದ್ದರು, ಟೂರಿಸ್ಟ್. ಎಲ್ಲರೂ ಸ್ನಾನ ಮಾಡ್ತಾಯಿದ್ರು. ಮಳೆ ಬರೋ ಚಳಿಲೂ ತಣ್ಣೀರೆಲ್ಲ ಸ್ನಾನ ಮಾಡ್ತಾಯಿದ್ರು. ನಾವು ನನ್ನ ಮಗ ನೋಡಿರಲಿಲ್ಲ ಅಂತೇಳಿ ಹಾಗೆ ಒಂದು
ರೌಂಡ್ ಹೋಗಿ ಬರೋಣ ಅಂತ ಹೊರಟ್ವಿ. ಹೋಗಿ ನೋಡ್ಕೊಂಡು ಅಲ್ಲೆಲ್ಲ ಅಲ್ಲಿಂದ ಹಾಗೇನಾದ್ರು ಸ್ನ್ಯಾಕ್ಸ್ ಏನಾದ್ರು ತಿಂದ್ಕೊಂಡು ಹೋಗೋಣ ಅಂಥೇಳಿ ಒಂದು 5-10 ನಿಮಿಷ ಅಲ್ಲಿದ್ವಿ ಅಷ್ಟೇ. ಮತ್ತಿನ್ನೇನು ಅಲ್ಲಿಂದ ಹೊರಟು ಬಿಟ್ವಿ. ತುಂಬ ಹೊತ್ತಲ್ಲಿರೋದು ಬೇಡ, ಮಳೆ ಬರುತ್ತೆ ಮತ್ತು ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ನಾವು ಹೋಗುವ. ಥ್ಯಾಂಕ್ ಯು ಫಾರ್